ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕೇದಾರ್ನಾಥ್ ವ್ಲಾಗ್ ವೀಡಿಯೋಸ್ಗಳನ್ನ ಮತ್ತೆ ಮುಂಬರುವಂತಹ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಇವಾಗ ಶ್ರಾವಣ ನಡೀತಾ ಇದೆ. ಇಲ್ಲಿ ಶ್ರಾವಣ ಸ್ಟಾರ್ಟ್ ಆಗಿ ಆಲ್ರೆಡಿ 3 ಸೋಮವಾರ ಕೂಡ ಮುಗಿದಿದೆ. ನಮ್ಮ ಕರ್ನಾಟಕದಲ್ಲಿ ಇವಾಗ ಅಂದರೆ ರೀಸೆಂಟಾಗಿ ಶ್ರಾವಣ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ 3 ವಾರಗಳು ಆಲ್ರೆಡಿ ಮುಗಿದಿದೆ. ಸೊ ಈ ಶ್ರಾವಣದಲ್ಲಿ ನಾವು ನಮ್ಮ ಮನೆಯಲ್ಲಿ ಒಂದು ಪೂಜೆನ ಏರ್ಪಡಿಸಿದ್ವಿ. ಸೊ ಆ ಪೂಜೆ ವ್ಲಾಗ್ನ ನೀವು ಇವಾಗ ನೋಡಬಹುದು. ಮಾರ್ನಿಂಗ್ ನಾನು 3 ಗಂಟೆಗೆ ಎದ್ದು ಮನೆ ಎಲ್ಲ ಗುಡಿಸಿ ಒರೆಸಿ ಪೂಜೆ ಐಟಮ್ ಎಲ್ಲ ತೊಳೆದು ಇಟ್ಬಿಟ್ಟು 5 ಗಂಟೆ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೆ. ಕಠ್ಮಂಡುವಿಂದ ರಿಕ್ಕಿ ಅವರ ದೊಡ್ಡಮ್ಮ ಬಂದಿದ್ದರು. ಇಲ್ಲಿ ಮೇಯ್ನಾಗಿ ದೇವರಿಗೆ ಪ್ರಸಾದದ ಥರ ಸೇಲ್ ರೊಟ್ಟಿ ಹಾಗೆ ಪೂರಿನ ಮಾಡಬೇಕಿತ್ತು. ಇವರು ಸೇಲ್ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ನಾನಿಲ್ಲಿ ಪೂರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ರಿಕ್ಕಿ ಕೂತ್ಕೊಂಡು ವಿಡಿಯೋ ಕೂಡ ಮಾಡಿಕೊಡ್ತಾಯಿದ್ರು. ಪ್ರಸಾದಕ್ಕೆ ಮಾತ್ರ ಪೂರಿ ಹಾಗೆ ಸೇಲ್ ರೊಟ್ಟಿ ಮಾಡಿದ್ವಿ. ಇನ್ನು ಮಿಕ್ಕಿದ ಐಟಮ್ನ ಎಲ್ಲ ಮಾಡೋದಕ್ಕೆ ಜನ ಬರ್ತಾಯಿದ್ರು. ಇನ್ನು ಪೂಜೆ ಐಟಮ್ನೆಲ್ಲ ಹಿಂದಿನ ದಿನವೇ ಆ ಕಳಸ ಎಲ್ಲ ತೊಳೆದು ಶುದ್ಧ ಮಾಡಿ ಇಟ್ಟಿದ್ವಿ. ಇನ್ನು ಪೂಜೆಗೆ ಬೇಕಾಗಿರುವಂತಹ ಹೂವು, ಗರಿಕೆ, ಮೇಯ್ನ್ ಆಗಿ ಇಲ್ಲಿ ಬೇಕಾಗಿರೋದಂತೂ ಬಿಲ್ಪತ್ರೆ, 108 ಬಿಲ್ಪತ್ರೆ ಬೇಕಾಗಿತ್ತು. ಹಾಗೆ ಇದು ಟಪ್ಪರಿ ಅಂತ ಹೇಳ್ತಾರೆ. ಇದರಲ್ಲಿ ಕಳಸನ ಇಡ್ತಾರೆ. ಕಳಸ ಇಡೋಕ್ಕಿಂತ ಮುಂಚೆ ಅಕ್ಕಿ ಭತ್ತ ಎಲ್ಲ ಇದರಲ್ಲಿ ಹಾಕಿಬಿಟ್ಟು ಇಡ್ತಾರೆ. ಇದನ್ನು ನಾವೇ ಮನೆಯಲ್ಲೇ ರೆಡಿ ಮಾಡಿದ್ದು. ಸೊ ಈ ಥರ ಪೂಜೆ ಐಟಮ್, ಇದು ದಾನ ಕೊಡೋದಕ್ಕೆ, ಗೃಹ ಶಾಂತಿಲಿ ದಾನ ಕೊಡೋದಕ್ಕೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇನ್ನು ಅದೇ ರೀತಿ ಇಲ್ಲಿ ಪೂಜೆನ ಮನೆ ಒಳಗಡೆ ಮಾಡೋದಿಲ್ಲ. ಯಾವುದೇ ಹೋಮ ಅಥವಾ ಯಾವುದೇ ಪೂಜೆ ಮಾಡಿಸ್ಬೇಕಾದ್ರೂ ಯೂಶ್ವಲಿ ಟೆರೆಸ್ ಮೇಲೆ ಮಾಡಿಸ್ತಾರೆ, ಅವ್ರವ್ರ ಮನೆಯ ಟೆರೆಸ್ ಮೇಲೆ. ನನಗೆ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತು. ಯಾಕೆ ಅಂದರೆ ಹೋಮ ಅಂತ ಅಂದರೆ ಮನೆ ಒಳಗಡೆ ಹಾಕ್ಸಿ ಅದ್ರ ಹೊಗೆ ಎಲ್ಲ ಮನೆ ಸುತ್ತ ಹರಡಿದ್ರೆ ಅದು ಒಂಥರ ಗುಡ್ ವೈಬ್ಸ್ ಬರುತ್ತೆ ಅಂತಲೂ ಸಮಥಿಂಗ್ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಎಲ್ಲರೂ ಮನೆ ಮೇಲೇ ಮಾಡಿಸೋದು. ಎಲ್ಲಿ ಮಾಡಿಸಿದ್ರು ನಮ್ಮದೇ ಅಲ್ವಾ ಮನೆ ಅಂತ ಹೇಳಿಬಿಟ್ಟು. ಸೊ ನಾನಿಲ್ಲಿ ಈ ಥರ ಕಳ್ಸಗೆ ಎಲ್ಲ ಶೃಂಗಾರ ಅಂತ ಹೇಳ್ತಾರೆ, ಕುಂಕುಮದಿಂದ ನನ್ನಲ್ಲಿ ಇದ್ದಿದ್ದ ಹಾರ್ಟ್ನ ಹೊರಗಡೆ ತಂದು ಈ ಥರ ರೆಡಿ ಮಾಡ್ತಾ ಇದ್ದೆ. ಇನ್ನು ಇವರೆಲ್ಲ ಪೂಜೆಗೆ ಸುನೀತಾ ಮೇಡಮ್ ಬಂದವ್ರೆ ಅಲ್ಲಿ ಕೆಳಗಡೆ. ಮೇಡಮ್ ರೋನಿಸಾ ಬಂದವಳೆ, ಇದಳು ರೋನಿಸಾ ದೊಡ್ಡಮ್ಮ, ರೋನಿಸಾ ಬಂದವಳೆ ಮನೆ. ನಿನ್ನ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡು ದೊಡ್ಡಮ್ಮ, ಗರ್ಲ್ ಫ್ರೆಂಡ್ ಬಂದವಳೆ. ಹಿಂಗೆ ಹೋಗ್ತೀಯಾ? ಗರ್ಲ್ ಫ್ರೆಂಡ್ ಬಂದೆ ಚಡ್ಡಿ ಹಾಕೊಂಡು ಹೋಗ್ತೀಯಾ? ಈ ಲಡ್ಡುನ ಎಬ್ಸೋದಕ್ಕೆ ಈ ಥರ ರೇಗಿಸ್ತಾ ಇದ್ದೆ. ಇದು ತುಂಬಾ ದೊಡ್ಡ ಪೂಜೆ ಆಗಿರೋದ್ರಿಂದ ಬೆಳಗ್ಗೆ 8 ಗಂಟೆಗೆ ಈ ಪೂಜೆ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆ ತನಕ ಪೂಜೆಗೆ ಕೂತಿರೋರು ಎದೋಳಂಗೆ ಇಲ್ಲ ಅನ್ನೋ ಥರ ಪೂಜೆ ಇದು. ಸೊ ಆಲ್ಮೋಸ್ಟ್ ಆಲ್ ಪೂಜೆಗೆ ಬೇಕಾಗಿದ್ದು ಎಲ್ಲ ತಯಾರಿಗಳು ಆಗಿತ್ತು. ಗುರುಗಳು ಕೂಡ ಬಂದು ಮಂಡಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಹೋಮಕ್ಕೆ ಹಾಕೋದಕ್ಕೆ. ಇನ್ನು ನಾವು 3 ಜನ ಮನೆಯಲ್ಲಿರೋದ್ರಿಂದ ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಬಂದಿದ್ರು ನಮ್ಮ ಪೂಜೆಗೆ ಹೆಲ್ಪ್ ಮಾಡೋದಕ್ಕೆ. ಈ ಪೂಜೆ ಎಲ್ಲ ಆದಮೇಲೆ ಮನೆ ಸುತ್ತ ಈ ಥರ ಡೋರಿ ಒಂದು ಹಗ್ಗದಿಂದ ಒಂದು ಮಾವಿನ ಎಲೆ, ಅಶೋಕ ಎಲೆ, ಅರಳಿ ಎಲೆ, ಅದೆಲ್ಲ ಪ್ರತಿಯೊಂದು ಎಲೆಗಳದ್ದು ಕಟ್ಟಿರೋದನ್ನು ಮನೆ ಸುತ್ತ ಕಟ್ತಾರೆ. ನಾನು ಕೂಡ ರೆಡಿಯಾಗಿ ಪೂಜೆಗೆ 8 ಗಂಟೆ ಅಷ್ಟರಲ್ಲಿ ಮೇಲ್ಗಡೆ ಬಂದೆ. ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಆಗಿತ್ತು. ಇನ್ನು ನಾವು ನಡೆಸ್ತಾ ಇರೋದು ಪೂಜೆ ಬಂದುಬಿಟ್ಟು ರುದ್ರಿ ಪೂಜೆ. ಇದೇ ರುದ್ರಿ ಪೂಜೆಗೆ ಮಾಡುವಂಥದ್ದು ಮೇನ್. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಹೋಮ, ಹಾಗೆ ದೇವಿ ಪೂಜೆ, ಹಾಗೆ ಗೃಹ ಶಾಂತಿನೂ ಕೂಡ ಮಾಡಿಸ್ಬೇಕು ಅಂತ 4 ಪೂಜೆನ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಕೈಗೆ ಕುಶ್ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಉಂಗುರ ರೀತಿಯಲ್ಲಿ, ಅಂದರೆ ಭತ್ತದ್ದು ಇದರಿಂದ ಒಂದು ಉಂಗುರ ಥರ ಮಾಡಿರ್ತಾರೆ. ಹೋಮಗಳು ಮಾಡಿಸಿರೋರಿಗೆ ಇದು ಗೊತ್ತಿರುತ್ತೆ. ಇಂಡಿಯಾದಲ್ಲೂ ಕೂಡ ಈ ಥರ ಹಾಕ್ತಾರೆ. ಸೊ ಇದನ್ನು ಹಾಕಿದ್ವಿ. ನಮ್ಮ ಲಡ್ಡು ಕೂಡ ಹಾಕ್ಕೊಳ್ತಾ ಇದ್ದ. ಇದೇನೇ ರುದ್ರಿ ಪೂಜೆಗೆ ಮಾಡೋದಕ್ಕೆ ಬೇಕಾಗಿರೋದು. ಇದಾದಮೇಲೆ ಫಸ್ಟ್ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ 4 ಜನನ ಒಟ್ಟಿಗೆ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಮಂತ್ರಗಳನ್ನೆಲ್ಲ ಹೇಳಿ. ನನಗೆ ಕೆಲವೊಂದು ಅರ್ಥ ಆಗ್ತಿತ್ತು, ಕೆಲವೊಂದು ಅರ್ಥ ಆಗ್ತಿರ್ಲಿಲ್ಲ. ಹೂವು ಇರುತ್ತೆ, ಹೂವನ ಅಲ್ಲಿ ಆ ಕಳಸಗೆ ಇಡಿ, ಮನೆ ದೇವ್ರ ಹೆಸರು ಹೇಳಿ, ಈ ಥರ ಮೇಯ್ನ್ ಯಾರಾದರೂ ಒಬ್ಬರು ಆ ಥರ ಹೂವು ಹಾಕ್ತಿರ್ಬೇಕು. ಅವ್ರನ್ನ 4 ಜನನೂ ಟಚ್ ಮಾಡಬೇಕು. ನಮ್ಮ ಲಡ್ಡುಗಂತೂ ಏನು ಮಾಡಬೇಕು ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದ.
ಲಡ್ಡು ಕೂಡ ಪಂಚೆ ಹಾಕಿದ್ದ. ರಿಕ್ಕಿ ಬಂದುಬಿಟ್ಟು ಓಮ್ ಅಂತ ಬರ್ತಿರುವಂಥ ಕುರ್ತಾ ಪೈಜಾಮ ಹಾಕಿದ್ರು. ಇನ್ನು ನಾನು ಧೋತಿ ಕಾಟನ್ ಸ್ಯಾರಿನೇ ಇಲ್ಲಿ ಪೂಜೆಗೆ ಕಂಪಲ್ಸರಿಯಾಗಿ ಉಟ್ಕೋಬೇಕು. ರಿಕ್ಕಿಗೆ ಈ ಥರದ್ದು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇರುವಂಥ ಸ್ಯಾರಿ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ನಾನು ಹಾಕಿದ ಸ್ಯಾರಿ, ಸೊ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಶ್ರಾವಣ ತಿಂಗಳಲ್ಲಿ ಹೆಣ್ಮಕ್ಳು ಹಸಿರು ಬಣ್ಣದ ಬಳೆನ ಹಾಕಬೇಕು. ಇಲ್ಲಿ ಕಂಪಲ್ಸರಿಯಾಗಿ ಮೆಹಂದಿ ಹಸಿರು ಬಣ್ಣದ ಬಳೆ ಹಾಕ್ತಾರೆ. ನನಗೆ ಬಳೆ ಹಾಕ್ಕೊಳ್ಳೋದು ಅಂದರೆ ಕೈ ತುಂಬ ಬಳೆ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ನಾನು ಆಲ್ಮೋಸ್ಟ್ ಒಂದು ತಿಂಗಳ ಹತ್ರ ಆಗ್ತಾ ಬಂತು, ಕೈ ತುಂಬ ಬಳೆ ಹಾಕ್ಕೊಂಡೇ ಇದ್ದೀನಿ. ಸೊ ಇದಾದಮೇಲೆ ಹೋಮದ್ದು ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಇನ್ನು ಬಂದಿರುವಂತಹ 3 ಗುರುಗಳಿಗೆ ಇದು ಓಂ ಅಂತ ಹೇಳ್ಬಿಟ್ಟು ಇವರು ಸಂಪ್ರದಾಯದಲ್ಲಿ ಏನೋ ಇದೆ, ಈ ಥರ ದುಡ್ಡನ್ನ ಕೊಟ್ಟು ಫಸ್ಟಿಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನ ಕಟ್ಟಿ ಗೌರವಪೂರ್ವಕವಾಗಿ ಈ ಥರ ಒಂದು ಶಾಲ್ನ ಹಾಕ್ತಾರೆ. ಇದು ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಅದಾದಮೇಲೆ ಮತ್ತೆ ಅವರಿಗೆ ದಕ್ಷಿಣೆ ಕೊಡಬೇಕಾಗಿರುತ್ತೆ. ಸೊ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಥರ ಬಂದಿರೋ 3 ಗುರುಗಳಿಗೂ ಹಾಕ್ತಾರೆ. ಇವರು ನಮ್ಮ ಮೇನ್ ಕುಲ ಪೂಜಾರಿ. ನಮ್ಮ ಮನೇಲಿ ಯಾವುದೇ ಪೂಜೆ ಯಾವುದೇ ಶ್ರದ್ಧಾ ಆದರೂ ಅವ್ರನ್ನೇ ನಾವು ಕರೆಸ್ತೀವಿ. ಇನ್ನು ಇವರಿಬ್ಬರು ಈ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದಿದ್ರು. ರಿಕ್ಕಿ ಅವರ ದೊಡ್ಡಮ್ಮ ಇದು. ಇವಾಗ ಒಂದು ಮೇನ್ ಪೂಜೆ ಆದಾದಮೇಲೆ ಇವಾಗ ಒಂದು 10 ನಿಮಿಷ ಬ್ರೇಕ್ ಕೊಟ್ಟಿದ್ರು ನಮಗೆ. ಅದರಲ್ಲಿ ಆ ಬ್ರೇಕಲ್ಲಿ ನಾವು ಮಜ್ಜಿಗೆ ಅಥವಾ ಫುಲ್ ಹಣ್ಣುಗಳನ್ನ ಮಾತ್ರ ತಿನ್ಬೋದಿತ್ತು, ಬೇರೆ ಇನ್ನೇನು ತಿನ್ನೋಂಗಿರಲಿಲ್ಲ. ಸೊ ಇದೆಲ್ಲ ಆದಾದಮೇಲೆ ಒಬ್ಬೊಬ್ಬರೇ ಬಂದು ಈ ಥರ ಪೂಜೆಗೆ ಕರೆದಿರ್ತೀವಲ್ಲ, ಅವರು ಮಾಮೂಲಿ ಅಲ್ಲಿನೂ ಇಡ್ತಾರಲ್ಲ ಕಾಯಿ ಹಣ್ಣು ಎಲ್ಲ ತಂದು ಕೊಡ್ತಾರಲ್ಲ, ಆ ಥರ ಹಣ್ಣು ಕಾಯಿ ಎಲ್ಲ ತಂದು ಕೊಡ್ತಿದ್ರು. ನನಗೆ ರೇಗಿಸ್ತಾಯಿದ್ರು. ಬುಹಾರಿ ಅಂದರೆ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಕೂಡ ನಾವು ಈ ಪೂಜೆನ ಇಡ್ಸಿದ್ವಿ. ಅವಾಗಿಂತ ಇವಾಗ ಎಲ್ಲ ಪೂರ್ತಿ ತಿಳ್ಕೊಂಬಿಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ಇವಾಗ ಪೂಜೆಗಳು ಡಿವೈಡ್ ಆಯಿತು. ಅಂದರೆ ಇಲ್ಲಿ ನೀವು ನೋಡ್ಬೋದು, ನಾನಿ ಒಂದು ಪೂಜೆ ಕೂತಿದ್ದಾಳೆ, ಅಂದರೆ ದೇವಿ ಪೂಜೆ ನಾನಿ ಮಾಡ್ತಾ ಇದ್ದಾಳೆ. ರಿಕ್ಕಿ ಬಂದುಬಿಟ್ಟು ಮೇಯ್ನಾಗಿ ರುದ್ರಿ ಪೂಜೆ. ಅಲ್ಲಿ ಅಂದರೆ ರುದ್ರಿ ಪೂಜೆ ಅಂದರೆ ಅದು ಕಂಪ್ಲೀಟಾಗಿ ಶಿವಾಗೇನೆ ಇದು ಮಾಡುವಂಥ ಪೂಜೆ. ಮೇಲ್ಗಡೆಯಿಂದ ಹಾಲು ಹಾಕ್ತಾನೆ ಇರ್ತಾರೆ, ಪೂಜೆ ಕಂಟಿನ್ಯೂ ಆಗಿ ನಡೀತಾನೆ ಇರುತ್ತೆ. ಇನ್ನು ನಾನು ಮತ್ತು ರಿಕ್ಕಿ ದೊಡ್ಡಮ್ಮ ನಾವಿಬ್ಬರು ಈ ಮನೆಯ ಸೊಸೆಯಂದಿರಾಗ್ತೀವಿ. ಸೊ ಸೊಸೆಯಂದಿರು ಈ ಗೃಹ ಶಾಂತಿ ಅಂದರೆ ಈ ಮನೆಯ ಶಾಂತಿಗೆ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ನನ್ನನ್ನು ಮತ್ತು ದೊಡ್ಡಮ್ಮನ ಗೃಹ ಶಾಂತಿ ಹೋಮಾಗೆ ಕೂರಿಸಿದ್ರು. ಸೊ ನನಗೆ ಗುರುಗಳು ಏನು ಹೇಳ್ತಿದ್ರು ಅಷ್ಟು ಕ್ಲಿಯರಾಗಿ ಕೇಳಿಸ್ತಿರ್ಲಿಲ್ಲ. ಸ್ವಲ್ಪ ವಯಸ್ಸಾಗಿದ್ದರಿಂದ ಈ ಗುರು ಎದ್ದು ಓಡಾಡ್ತಾನೂ ಇರಲಿಲ್ಲ, ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ರು. ನನಗಂತೂ ಏನೂ ಅರ್ಥನೂ ಆಗ್ತಾ ಇರಲಿಲ್ಲ. ಸೊ ನೋಡ್ಬೋದು, ಇದು ರುದ್ರಿ ಪೂಜೆ. ಈ ಥರ ಕಂಟಿನ್ಯೂಯಸ್ ಆಗಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಹಾಲಿನ ಅಭಿಷೇಕ ಆಗ್ತಾನೇ ಇರುತ್ತೆ ಶಿವಲಿಂಗಕ್ಕೆ. ನಾನು ಆಗಲೇ ಹೇಳ್ದಂಗೆ ದೂರದಿಂದ ಹೇಳ್ತಾ ಇದ್ದಿದ್ದರಿಂದ ನನಗೇನು ಕೇಳಿಸ್ತಿರಲಿಲ್ಲ. ಆಮೇಲೆ ಪಾಪ ಗುರುಗಳೇ ನನ್ನ ಹತ್ರನೇ ಬಂದು ಕೂತ್ಕೊಂಡು ಹೇಳ್ತಾಯಿದ್ರು. ರಿಕ್ಕಿ ಕೂಡ ಹೇಳ್ತಾಯಿದ್ರು. ಅಂದರೆ ನನಗೆ ಯಾವ ಕಲರ್ ಅದೆಲ್ಲ ಅವರು ನೇಪಾಲ್ ಭಾಷೆಯಲ್ಲೇ ಹೇಳೋದ್ರಿಂದ ಅಷ್ಟು ಕ್ಲಿಯರಾಗಿ ಅರ್ಥ ಆಗ್ತಿರಲಿಲ್ಲ. ರಿಕ್ಕಿ ಕೂಡ ನನಗೆ ಮಧ್ಯದಲ್ಲಿ ಈ ಕಲರಿಂದ ಅಕ್ಷತೆ ಹಾಕು, ಈ ಕಲರ್ ಹೂವು ಹಾಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಸೆಕೆ ಕೂಡ ತುಂಬಾ ಇತ್ತು. ಮೇಲ್ಗಡೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು. ಅದ್ರ ಜೊತೆಗೆ ಫ್ಯಾನ್ ಕೂಲರ್ ಇದ್ದರೂ ಕೂಡ ಸೆಕೆ ಸಿಕ್ಕಾಪಟ್ಟೆ ಇತ್ತು. ಬಟ್ ಪೂಜೆ ಅಲ್ವಾ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಕೂತಿದ್ವಿ ಸೆಕೆ ಇದ್ದರೂ ಕೂಡ. ಇಷ್ಟೆಲ್ಲ ಪೂಜೆ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಹತ್ತತ್ರ ಆಗಿತ್ತು. ನಮಗಂತೂ ನಾವೇನೂ ತಿನ್ನೋಂಗೂ ಇರಲಿಲ್ಲ. ಮಧ್ಯದಲ್ಲಿ ಒಂದೇ ಬ್ರೇಕ್ ಇದ್ದಿತ್ತು ಫುಲ್ ತಿನ್ನುವಂಥದ್ದು. ಆವಾಗ ಫ್ರೂಟ್ಸ್ಗಳನ್ನೆಲ್ಲ ತಿನ್ಕೊಂಡು ಬಂದಿದ್ವಿ. ಇನ್ನೇನು ರುದ್ರಿ ಪೂಜೆ ಸ್ವಲ್ಪ ಎಂಡ್ ಆಗ್ತಾಯಿತ್ತು. ಆವಾಗ ಎಲ್ಲರೂ ಕೂಡ ಮನೆಯಲ್ಲಿರೋರೆಲ್ಲ ಕೂಡ ದೂಧ ಅಭಿಷೇಕ ಅಂತ ಹೇಳ್ಬಿಟ್ಟು, ಅಂದರೆ ಹಸುವಿನ ಹಾಲಿನ ಅಭಿಷೇಕ ಮಾಡೋದು, ಇದನ್ನು ಮಾಡ್ತಾಯಿದ್ವಿ. ಒಬ್ಬೊಬ್ಬರು ಗುರುಗಳು ಕೂಡ ಒಂದೊಂದು ಪೂಜೆಗೆ, ನಾನಿ ದೇವಿ ಪೂಜೆ ಮಾಡ್ತಿರೋದ್ರಿಂದ ಅವ್ರಿಗೆ ಒಬ್ಬರು ಗುರುಗಳು, ರಿಕ್ಕಿ ರುದ್ರಿ ಪೂಜೆ ಮಾಡ್ತಿರೋದ್ರಿಂದ ಅವ್ರಿಗೆ ಒಬ್ಬರು ಗುರುಗಳು, ಹಾಗೆ ನನಗೆ ಗೃಹ ಶಾಂತಿ, ಈ ಥರ ಒಬ್ಬೊಬ್ಬರು ಒಂದೊಂದು ಪೂಜೆಗೆ ಡಿವೈಡ್ ಆಗಿರೋದ್ರಿಂದ ಗುರುಗಳು ಕೂಡ ಡಿವೈಡ್ ಆಗಿರ್ತಾರೆ. ಸೊ ಇದೆಲ್ಲ ಪೂಜೆ ಆಗ್ತಾ ಇದ್ದಂಗೆ ಮೇಯ್ನಾಗಿ ನಮ್ಮ ಲಡ್ಡನ್ನು ಕೂಡ ಕರ್ಕೊಂಡು ಬಂದು ಪೂಜೆ ಅಂದರೆ ಅಭಿಷೇಕ ಮಾಡಿಸಿ ಮಗು ಕೈಲೂ ಮಾಡಿಸ್ಬೇಕು ಅಂತ ಹೇಳಿದರು. ಲಡ್ಡು ಸೆಕೆ ಇದ್ದಿದ್ದರಿಂದ ಮೇಲ್ಗಡೆ ಕುತ್ಕೊತಿರ್ಲಿಲ್ಲ, ಅವ್ನು ಕೆಳಗಡೆ ಹೋಗ್ಬಿಟ್ಟು ರೂಮಲ್ಲೇ ಇರ್ತಾ ಇದ್ದ. ಮೇಯ್ನಾಗಿ ಅವನು ಯಾವಾಗ ಬೇಕು ಪೂಜೆ ಟೈಮಲ್ಲಿ ಅಂತ ಇದ್ವಿ ಆವಾಗ ಕರೀತಾ ಇದ್ದೆ. ಆವಾಗ ಸ್ವಲ್ಪ ಹೊತ್ತು ಬಂದುಬಿಟ್ಟು ಈ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇದ್ದ.
ಇಂಡಿಯಾದಲ್ಲಿ ಮಾಡುವಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಇಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ ಗೊತ್ತಿದ್ದಿದ್ದು ನಾನು ನೋಡಿದ್ದು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಬಟ್ ಇಲ್ಲೇ ಬೇರೆ ಥರ ಆಗ್ತಾಯಿತ್ತು. ಹಾಗಾಗಿ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಅಲ್ಲಿ ನಾವು ಅಲಂಕಾರ ಅದನ್ನೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಇಲ್ಲಿ ಅಲಂಕಾರ ಆಡಂಬರಗಳಿಗೆಲ್ಲ ಏನು ಪ್ರಾಮುಖ್ಯತೆ ಕೊಡೋದಿಲ್ಲ. ಪೂಜೆ ಒಂದು ತುಂಬ ಸ್ಟ್ರಿಕ್ಟಾಗಿ ಆಗಬೇಕು ಅನ್ನೋ ಥರ ಇರುತ್ತೆ. ಇಲ್ಲಿ ಥರದ್ದು ಪೂಜೆನೂ ನನಗೆ ತುಂಬ ಇಷ್ಟ ಆಯಿತು. ರಿಕಿ ಡಮರುಗ ಬಾರಿಸ್ತಾ ಇದ್ರು, ನಾನು ಆರತಿ ಮಾಡ್ತಾ ಇದ್ದೆ, ಗುರುಗಳು ಹಾಗೆ ನಾನಿ ಶಂಕು ಗಂಟೆ ಈ ಥರ ಒಬ್ಬೊಬ್ಬರು ಒಂದೊಂದನ್ನು ಮಾಡ್ತಾಯಿದ್ರು. ಇದು ಆಲ್ಮೋಸ್ಟ್ ಆಲ್ ದೇವಿ ಪೂಜೆ ಹಾಗೂ ಗೃಹ ಶಾಂತಿ ಮುಗ್ದಿತ್ತು. ಇನ್ನು ರುದ್ರಿ ಪೂಜೆ ಮಾತ್ರ ದಂಪತಿಗಳು ಕೂತ್ಕೊಂಡು ಮಾಡಬೇಕು ಅಂತ ಹೇಳಿಬಿಟ್ಟು ನಾವಿಬ್ಬರು ಕೂತ್ಕೊಂಡು ಮಾಡಿದ್ವಿ. ಅದಾದಮೇಲೆ ಹೋಮ ಕೂಡ ದಂಪತಿಗಳು ಮಾಡಬೇಕು ಅಂತ ಹೋಮ ಕೂಡ ಹಾಕ್ಸಿದ್ರು. ಇನ್ನೊಂದು ಮೇಯ್ನ್ ನನಗೆ ಇಲ್ಲಿ ಖುಷಿ ಆಗಿದ್ದು ಅಂತ ಅಂದರೆ ಪೂಜೆ ಆಲ್ಮೋಸ್ಟ್ ಆಲ್ ಮುಗಿತಾ ಇದೆ, ನನಗೆ ಬಿಸಿಲು ಮಳೆ ಬಂತು. ಆ ಥರ ಬಿಸಿಲು ಟೈಮಲ್ಲೂ ಕೂಡ ಆ ಥರ ಮಳೆ ಬರೋದು ಹೋಮ ಮಾಡಿದ್ದು ಸಂತೃಪ್ತಿ ಆದಂಗೆ ಅಂತ ಹೇಳ್ತಾರೆ. ರಿಕಿಗೆ ಅದು ತುಂಬಾ ಖುಷಿ ಆಯಿತು ಮಳೆ ಬಂದಿದ್ದು. ಆಲ್ಮೋಸ್ಟ್ ಆಲ್ ಹೋಮ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮೇಯ್ನಾಗಿ ಇದ್ದಿದ್ದು ಗೃಹ ಶಾಂತಿ ಹೋಮ, ಅದು ದಾನ ಕೊಡೋದು. ಇನ್ನು ದಾನ ಕೊಡೋದಕ್ಕೂ ಅಷ್ಟೇ ಐಟಮ್ಗಳನ್ನ ಮುಂಚೆನೇ ಗುರುಗಳು ಬರೆದಿರ್ತಾರೆ. ನನಗೆ ನೆನಪಿರೋ ಹಂಗೆ ಅಕ್ಕಿ, ಭತ್ತ, ಆಮೇಲೆ ಕಪ್ಪು ಬಟ್ಟೆ, ಉಲ್ಲನ್ ಬಟ್ಟೆ, ಒಂದು ಕತ್ತಿ, ದೀಪ, ಉಪ್ಪು, ಒಂದು ಗ್ಲಾಸ್ ಐಟಮ್, ಈ ಥರದ್ದು ಎಲ್ಲದನ್ನು ಮರ ಅಂತ ಹೇಳ್ತಾರೆ. ನಮ್ಮ ಕಡೆ ಯೂಶ್ವಲಿ ಮರ ಇರುತ್ತಲ್ಲ, ಅದೇ ಥರ ಇಲ್ಲಿ ರೌಂಡ್ ಇರುತ್ತೆ ಮರ ಬಂದುಬಿಟ್ಟು. ಸೊ ಈ ಮರದಲ್ಲೇ ಇಟ್ಬಿಟ್ಟು ಹೇಳ್ತಾರೆ. ಇದು ಕೂಡ ದಾನನ ಯಾರಿಗೆ ಕೊಡಬೇಕು ಅಂದರೆ ಒಬ್ಬರು ಜೋಗಿ ಅಂತ. ನೀವು ನೋಡ್ತಾ ಇದ್ರಲ್ಲ ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕ್ಕೊಂಡಿದ್ದಾರಲ್ಲ, ಇವ್ರನ್ನ ಜೋಗಿ ಅಂತ ಕರೀತಾರೆ. ಕಿವಿಗೆ ಒಂದು ದೊಡ್ಡ ರೌಂಡ್ ರಿಂಗ್ ಥರ ಹಾಕಿರ್ತಾರೆ. ಈ ಜೋಗಿಗೆ ಕರೆದು ದಾನ ಕೊಡಬೇಕು. ಸೊ ದಾನ ಕೊಡುವಾಗ ಇವರು ಎಲ್ಲರದ್ದು ಹೆಸರುಗಳು ಇರುತ್ತೆ. ಆ ಹೆಸರುಗಳನ್ನೆಲ್ಲ ಹೇಳಿ, ಒಬ್ಬೊಬ್ಬರು ಹೆಸರುಗಳನ್ನ ಹೇಳಿ ಅವ್ರಿಗೆ ಒಳ್ಳೇದಾಗಲಿ ಈ ಥರ ಮನೆಯಲ್ಲಿ ಇರೋರ್ದು ಹೆಸರುಗಳನ್ನೆಲ್ಲ ಹೇಳಿ ಪೂಜೆ ಮಾಡ್ತಾಯಿದ್ರು. ಸೊ ಈ ದಾನ ಪ್ರೊಸೀಜರ್ ಆದಮೇಲೆ ನಮ್ಮ ಕೆಳಗಡೆನೇ ಇಟ್ಕೊಂಡು, ಅಂದರೆ ನಮ್ಮನ್ನು ಕೆಳಗಡೆ ಕೂರಿಸ್ಬಿಟ್ಟು ಮನೆಗೆ ಒಳ್ಳೇದಾಗಲಿ, ಶಾಂತಿ ಸಮೃದ್ಧಿ ಎಲ್ಲ ಇರಲಿ ಅಂತ ಹೇಳಿ ಈ ಥರ ಜೋಗಿ ಒಂದೇ ದಾನದ್ದು ಇದು ಮಾಡಿದ್ರು. ಈ ದಾನ ಕೊಡ್ತಾ ಇದ್ದಂಗೆ ಆಲ್ಮೋಸ್ಟ್ ಆಲ್ 5:30 ಆಗಿತ್ತು ನಮ್ಮ ಪೂಜೆ ಮುಗಿಬೇಕಾದ್ರೆ. ಸೊ ಇದೆಲ್ಲ ಆದಮೇಲೆ ನಾನು ಆವಾಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಿ ಅಲ್ಲ, ಒಂದು ಹಗ್ಗಕ್ಕೆ ಎಲ್ಲ ಎಲೆಗಳನ್ನ ಹಾಕಿದ್ರು ಅಂತ ಹೇಳ್ಬಿಟ್ಟು, ಆ ಎಲೆಗಳನ್ನ ಎಲ್ಲ ಹಾಕಿರುವಂಥ ಹಗ್ಗನ ಮನೆ ಸುತ್ತ ಕಟ್ಕೊಂಡು ಬರ್ತಾರೆ. ಸೊ ಇಲ್ಲಿಗೆ ನಮ್ಮ ಪೂಜೆ ಮುಗೀತು. ಇದು ಶ್ರಾವಣದಲ್ಲಿ ನಾವು ಹಾಕ್ಸಿದಂತಹ ಪೂಜೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.